ಹ್ಯಾಟ್ಸ್ ಆಫ್ ಟು ನಮ್ಮ ನಾಗಣ್ಣ. ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಟ್ರೇಟ್ ಮಾಡ್ತೀರಾ 10ಕ್ಕೆ 8 ಹಾಡುಗಳು ತುಂಬಾ ಚೆನ್ನಾಗಿದೆ. ಹಾ ಹಾಗೂ ತಮ್ಮನ ಪಾತ್ರ ಮಾಡಿರೋ ಹೀರೋಯಿನ್ ಹಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಇಷ್ಟ ಆಯ್ತು. ಸ್ಟೋರಿನೂ ತುಂಬಾ ಯುನೀಕ್ ಆಗಿದೆ. ಆಡಿಯನ್ಸ್ ಬಂದು ನೋಡ್ಬೋದು. ಸರ್ ಹೇಗೆ ಅನ್ಸ್ತು ಸಿನಿಮಾ? ಬೆಡ್ರೂಮ್ ಸೀನ್ಗಳೇ ಜಾಸ್ತಿ ಇರೋದು, ಹಾ ಅಂಥದ್ದು ಯಾವುದೂ ಇಲ್ಲದೆ ಹಾ ತುಂಬಾ ಚೆನ್ನಾಗಿ ಬಂದಿದೆ. ಪ್ಯಾಷನ್ ಟು ಪರ್ಫಾರ್ಮ್ ನೈಸ್. ಹೇಳಿ ಸರ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಮೂವಿ. ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ. ಹಾ. ದಯವಿಟ್ಟು ಎಲ್ಲ ಬಂದು ನೋಡಿ. ನೀವು ಹೆಂಡತಿ ಮಕ್ಕಳನ್ನ ಇನ್ನೊಂದು ರೌಂಡ್ ಕರ್ಕೊಂಡು ಬರ್ತೀರಾ? ಕರ್ಕೊಂಡ್ಬರ್ತೀವಿ. ಹೌದು. ಓಕೆ ಸೂಪರ್. ಇವರು ಬಾಸ್ ಅವ್ರ MD ಸರ್. ಅವ್ರ MD. ಓಕೆ, ಇದು ಏನ್ ಮೆಕ್ಯಾನಿಕಲ್ ಕಂಪನಿನಾ? ಈ ಕಂಪನಿಯ MD ನಮ್ ಜೊತೆ ಇದಾರೆ. ಸರ್ ನಮಸ್ಕಾರ. ನಿಮ್ಮನ್ನ ಮಾತಾಡಿಸ್ತಾ ಎಲ್ಲರೂ ಮಾತಾಡ್ತಾರೆ. ಎರಡು ಗಂಟೆ ಕಾಲ ಥಿಯೇಟರ್ಗಳಲ್ಲಿ ಎಲ್ಲರನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರೋದು, ದಟ್ ಇಸ್ ಅ ಬಿಗ್ ಸಕ್ಸಸ್. ಕರೆಕ್ಟ್. ಸೊ ಐ ವಿಶ್ ದ ಎಂಟೈರ್ ಟೀಮ್ ಅಂಡ್ ದ ಮೂವಿ ಎ ಗ್ರ್ಯಾಂಡ್ ಸಕ್ಸಸ್. ಫ್ಯಾಮಿಲಿ ಬಂದಿದ್ದೀವಿ. ಓ ಹೌದಾ, ಸೂಪರ್ ಸರ್. ಹೆಂಗಿದೆ ನೀವು? ಬಂದು ನೋಡಿ ಅಂತ ಹೇಳಿ ನನ್ನ ಮಗಳನ್ನು ಕೂಡ ಕರ್ಕೊಂಡ್ ಬಂದಿದ್ದೆ. ವಾವ್, ಅಮೇಜಿಂಗ್, ಗ್ರೇಟ್ ಜಾಬ್. ವೈಫ್ ಮಗಳು ಇಬ್ರು ಬಂದಿದ್ದಾರೆ. ಐ ಥಿಂಕ್ ಇದರಿಂದ ಮಕ್ಕಳಿಗೂ ಸಹ ಒಂದಿಷ್ಟು ನೀತಿ ಪಾಠ ಇದ್ದೇ ಇರುತ್ತೆ ಅನ್ಸುತ್ತೆ. ಖಂಡಿತ. ಅದೇ ಮಕ್ಕಳ ಆಸೆನೆ ನಾವು ಪೋಷಿಸ್ಬೇಕು, ನಮ್ದೇ ನಡಿಬೇಕು ಅಂತ ಹೇರ್ಬಾರ್ದು. ಓಕೆ ಒಂದ್ ನಿಮಿಷ ಬಂದು ಹೋಗೋ ಚಲ್ವಿ ಪಾತ್ರ ಕೂಡ ಅಷ್ಟು ಚೆನ್ನಾಗಿದೆ. ಸರ್ ಹೇಗಿತ್ತು ಮೂವಿ? ಸರ್ ಸೂಪರ್ ಬಂದಿದೆ. ಡೈರೆಕ್ಷನ್ ಏನ್ ಅರ್ಥ ಆಯ್ತು ಮೂವಿಯಿಂದ? ಮೂವಿ ಚೆನ್ನಾಗಿದೆ, ನಂಗೂ ಗೊತ್ತೆ. ಏನ್ ಅರ್ಥ ಆಯ್ತು ಮೂವಿಯಿಂದ ನಿಂಗೆ? ನನಗೆ ಅರ್ಥ ಆಗಿದ್ದು, ಹಾ ನಾವೇನು ಕನ್ಸು ಅನ್ಕೊಂಡಿರ್ತೀವಿ ಅಲ್ವಾ, ಹಾ ಆ ಕನ್ಸನ್ನ ಮಾಡಕ್ಕೆ ಯಾರು ನಿರ್ಧಾರ ತಗೊಳಕ್ಕಾಗಲ್ಲ, ನಾವೇ ಅದನ್ನ ನಿರ್ಧರಿಸ್ಬೇಕು. ಸೂಪರ್, ಪ್ರೌಡ್ ಆಫ್ ಯು. ಓ ಹೌದು, ಸ್ನೇಹಿತರನ್ನೇ, ಸ್ನೇಹಿತರು, ಜೋಡಿದಾರರು. ಪಿಕಪ್ ಆಗಿದೆ ಇವ್ರು ಬಂದ್ಮೇಲೆ ಅಂತ ನಾನು ನೋಡಿ, ಪಿಕ್ಚರ್ ಪಿಕಪ್ ಆಗಿದೆ ಅವರಿಂದ ಅಂತ. ಸೂಪರ್, ಒಳ್ಳೆ ಸಿನಿಮಾ ಕೊಟ್ಟಿದೀವಿ. ಹ್ಯಾಟ್ಸ್ ಆಫ್ ಟು ನಮ್ಮ ನಾಗಣ್ಣ. ಸೂಪರ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಎಲ್ಲರೂ ಸೇರ್ಕೊಂಡು. ಈಗ ಕನ್ನಡದ ಜನತೆ, ಕರ್ನಾಟಕದ ಜನತೆ ನೋಡಿ ಅಲ್ಲಿಂದ ಇವರು ಏನ್ ಮಾಡಕ್ ಹೊರಟಿದ್ದಾರೆ, ಇಟ್ ಕುಡ್ ಹ್ಯಾವ್ ಬೀನ್ ಡನ್ ಬೆಟರ್ ಅಂತ ಅನ್ಸುತ್ತೆ. ಸಾಕಷ್ಟು ಟೆಕ್ನಿಕಲಿ ಅಡ್ರೆಸ್ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಅಂಡ್ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಇದೆ. ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ವೈಲಿನ್ ಪ್ಲೇ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತ ಶರತ್ ಆರೋಣ ಅವರು. ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಷ್ಟೇ ನಮೋ ವೆಂಕಟೇಶ ಅನ್ನುವಂತ ಶೋ ಮುಗ್ದಿದೆ. ಆಡಿಯನ್ಸ್ ಹೊರಗಡೆ ಬರ್ತಾ ಇದಾರೆ. ಆಡಿಯನ್ಸ್ ರಿಯಾಕ್ಷನ್ ಕೇಳೋಣ ಹೇಗಿತ್ತು ಅಂತ. ಸಚಿನ್ ಅವರೇ ನಮಸ್ಕಾರ. ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು ನಿಮ್ಗೆ? ಏನ್ ಎಲಿಮೆಂಟ್ಸ್? ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಓಕೆ, ಎಷ್ಟು ರೇಟ್ ಮಾಡ್ತೀರಾ 10ಕ್ಕೆ? 8. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸಚಿನ್ ಅವರೇ. ಹಾಡುಗಳು ತುಂಬಾ ಚೆನ್ನಾಗಿದೆ. ಹಾ ಹಾಗೂ ತಮ್ಮನ ಪಾತ್ರ ಮಾಡಿರೋ ಹೀರೋಯಿನ್ ಹಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಆ ವಿಲನ್ ಅಂತ ಹೇಳಲ್ಲ, ಮನೆ ಒಂದು ಪಾರಂಪರಿಕ ಯಜಮಾನ್ರು ಏನಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸಿನಿಮಾ ಹೇಗೆ ಅನ್ಸ್ತು? ಚೆನ್ನಾಗಿದೆ ಸರ್. ಏನ್ ಎಲಿಮೆಂಟ್ಸ್ ಇಷ್ಟ ಆಯ್ತು ಸರ್? ಕಾಮಿಡಿ ಇಷ್ಟ ಆಯ್ತು. ಸ್ಟೋರಿನೂ ತುಂಬಾ ಯುನೀಕ್ ಆಗಿದೆ. ಆಡಿಯನ್ಸ್ ಬಂದು ನೋಡ್ಬೋದು. ಓಕೆ, ತುಂಬಾ ಚೆನ್ನಾಗಿದೆ. ಜೆನ್ಯೂನ್ ರಿವ್ಯೂ. ಓಕೆ, ಥ್ಯಾಂಕ್ ಯು ಸರ್. ಹೇಗಿತ್ತು ಸಿನಿಮಾ? ನೋಡಿದ್ರ? ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು? ಏನ್ ಎಲಿಮೆಂಟ್ಸ್? ಸ್ಟೋರಿ ಸ್ಟೋರಿ ಕಾಮಿಡಿ ಚೆನ್ನಾಗಿದೆ. ಓಕೆ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ನೋಡಿ. ಸರ್ ಹೇಗೆ ಅನ್ಸ್ತು ಸಿನಿಮಾ? ಫಿಲಮ್ ತುಂಬಾ ಚೆನ್ನಾಗಿದೆ, ಶುದ್ಧ ಮನೋರಂಜನೆ ಇದೆ. ನಾನು ಈ ನಡುವೆ ಎಲ್ಲ ಈ ಟಿವಿಗಳಲ್ಲಿ ನೋಡಿ ನಮ್ಮ ಆಕ್ಟ್ರೆಸ್ಗಳು ಈ ಎಲ್ಲ ಬೆಡ್ರೂಮ್ ಸೀನ್ಗಳೇ ಜಾಸ್ತಿ ಇರೋದು, ಹಾ ಅಂಥದ್ದು ಯಾವುದೂ ಇಲ್ಲದೆ ಹಾ ತುಂಬಾ ಚೆನ್ನಾಗಿ ಬಂದಿದೆ. ಹಾ ಒಂದು ಹೇಳ್ಬೇಕು ಅಂದ್ರೆ ತತ್ವಗಳಿದೆ ಇದರಲ್ಲಿ, ಜೀವನ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಎತ್ತಿಡು. ಯಾವ ತರ ಒಂದು ಚೌಕಟ್ಟಲ್ಲಿ ಹೇಗಿರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿ. ಓಕೆ ಸರ್, ಹೇಳಿ ಹೇಗೆ ಅನ್ಸ್ತು? ಫ್ರೆಶ್ ವರ್ಕ್ಸ್ ಡೆವಲಪರ್. ವಿಜಯ್ ಆಕ್ಚುಲಿ ಈಸ್ ಮೈ ಕ್ಲೋಸ್ ಫ್ರೆಂಡ್. ಓಕೆ, ನಾನು ತುಂಬಾ ವರ್ಷದಿಂದ ನೋಡಿದ್ದೇನೆ. ಬಟ್ ಈ ಮೂವಿನ ನೋಡಕ್ ಬಂದಿದ್ದು ಕಾರಣ ಏನಂದ್ರೆ ಅವ್ನು ಸಪೋರ್ಟ್ ಮಾಡ್ಬೇಕಂತ. ಬಟ್ ನಾನು ಇಲ್ಲಿ ಬಂದು ನೋಡಿದ್ಮೇಲೆ ನಾನು ಅನ್ಸಿದ್ದೇನು ಅಂದ್ರೆ ಎಂಟೈರ್ ಟೀಮ್ ವರ್ಕ್ ಇದೆಯಲ್ಲ, ಅಲ್ಟಿಮೇಟ್. ವಿಜಯ್ ಕ್ರಿಯೇಟಿವಿಟಿ ವಿಜಯ್ ಹೇಳಕ್ ಹೊರಟಿರುವಂತಹ ವಿಷಯ ಇದೆಯಲ್ಲ, ತುಂಬಾ ಸೂಕ್ಷ್ಮವಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕು ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್ ವಿಜಯ್. ಓಕೆ, ಥ್ಯಾಂಕ್ ಯು ಯಾವುದೋ ಇಡೀ ಕಂಪ್ನಿಯವರೇ ಬಂದಂಗಿದೆ. ಸರ್ ನಮಸ್ಕಾರ. ಹೌದು. ಸ್ಪೆಕ್ಟ್ರಮ್ ಕಂಪ್ನಿಯಿಂದ ಬಂದಿದ್ದೀರಾ. ಪ್ಯಾಷನ್ ಟು ಪರ್ಫಾರ್ಮ್ ನೈಸ್. ಹೇಳಿ ಸರ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಮೂವಿ. ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ. ದಯವಿಟ್ಟು ಎಲ್ಲ ಬಂದು ನೋಡಿ. ಏನ್ ಕಂಪ್ನಿ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ? ಹೌದು. ಆಸಮ್ ಸರ್.
ಏನ್ ಇಂಟ್ರೆಸ್ಟಿಂಗ್ ಇತ್ತು ನಿಮ್ಗೆ ಎಲಿಮೆಂಟ್ಸ್ ಮೂವಿಯಲ್ಲಿ? ಫ್ಯಾಮಿಲಿ ಸೆಂಟಿಮೆಂಟ್, ಫ್ಯಾಮಿಲಿ ಅಂದ್ರೆ ಏನು, ಮನೆತನ ಅಂದ್ರೆ ಏನು ಚೆನ್ನಾಗಿ ತೋರಿಸಿದ್ದಾರೆ. ನೈಸ್. ಖಂಡಿತ ಫ್ಯಾಮಿಲಿ ಬಂದು ನೋಡುವಂಥದ್ದು. ನೀವು ಹೆಂಡತಿ ಮಕ್ಳನ್ನ ಇನ್ನೊಂದು ರೌಂಡ್ ಕರ್ಕೊಂಡ್ ಬರ್ತೀರಾ? ಕರ್ಕೊಂಬತ್ತೀವಿ. ಹೌದು. ಓಕೆ, ಸೂಪರ್. ಸರ್ ನಿಮ್ಗೆ ಹೆಂಗ್ ಅನ್ಸ್ತು ಮೂವಿ? ಕಮ್ಮಿ ಜನರ ಇಟ್ಕೊಂಡು ಬಹಳ ಒಳ್ಳೆ ಕತೆ, ಫಸ್ಟ್ ಇಂದ ಲಾಸ್ಟ್ ವರೆಗೂ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಬಹಳ ಖುಷಿ ಆಯ್ತು. ಓಕೆ ಸರ್, ನೀವು ಕಂಪ್ನಿಯಲ್ಲಿ ಕೆಲಸ ಮಾಡೋದೆಲ್ಲ ಒಟ್ಟಿಗೆ ಬಂದಿದ್ದೀರಾ? ಕಂಪ್ನಿ ಕಲೀಗ್ಸ್ ಎಲ್ಲ? ಇವರು ಬಾಸ್? ಅವ್ರ MD ಸರ್. ಅವ್ರ MD. ಓಕೆ, ಇದೇನ್ ಮೆಕ್ಯಾನಿಕಲ್ ಕಂಪ್ನಿನಾ? ಸ್ಪೆಕ್ಟ್ರಮ್ ನಮ್ದು ಆಟೋಮೋಟಿವ್ ಕಾಂಪೋನೆಂಟ್ಸ್. ಆಟೋ. ನೈಸ್ ನೈಸ್. ಪ್ಯಾಷನ್ ಟು ಪರ್ಫಾರ್ಮ್. ತುಂಬಾ ಚೆನ್ನಾಗಿ. ನೋಡಿ, ಈಗ ಈ ಕಂಪ್ನಿಯ MD ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಿಮ್ಮನ್ನ ಮಾತಾಡಿಸ್ತಾ ಎಲ್ಲರೂ ಯಾರು ಹೇಳಿದ್ರು? ಇವರೇ ಹೇಳಿದ್ರು. ನಿಮ್ ಮುಖದಲ್ಲ ಕಳೆ ಇದೆ ಸರ್. ಇವತ್ ಸಿನಿಮಾ ನೋಡಿದ್ರಿ, ಹೇಗ್ ಅನ್ಸ್ತು? ನಾನು ಒಬ್ಬ ಇಂಜಿನಿಯರು, ಅದರಿಂದ ಸ್ಪೆಕ್ಟ್ರಮ್ ಪ್ಯಾಷನ್ ಟು ಪರ್ಫಾರ್ಮ್ ತುಂಬಾ ಚೆನ್ನಾಗಿದೆ ನಿಮ್ಮ ಸ್ಲೋಗನ್ಸ. ಸಿನಿಮಾ ಹೇಗಿತ್ತು ನಮ್ಮ ವೆಂಕಟೇಶ? ಸರ್, ಫಿಲ್ಮ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಒಳ್ಳೆ ಆಕ್ಟಿಂಗ್ ಇದೆ ಎಲ್ಲರದು. ಪರ್ಟಿಕ್ಯುಲರ್ಲಿ ಹೀರೋ ಇಸ್ ಎಕ್ಸ್ಪ್ರೆಷನ್ಸ್ ಅಂಡ್ ಆಕ್ಟಿಂಗ್ ಆರ್ ವೆರಿ ಗುಡ್. ಅಂಡ್ ಒಂದು ಡೈರೆಕ್ಟರ್ ಆಗಿ ಒಂದು ಆ ಫಿಲ್ಮ್ನ ನಿರ್ದೇಶನ ಮಾಡೋದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಫಿಲ್ಮಲ್ಲಿ. ಫ್ರೀಡಮ್ ಕೊಟ್ಟಿರಬೇಕು, ಬಟ್ ನಾಟ್ ಬಿಯಾಂಡ್ ಲಿಮಿಟ್ಸ್. ಬಟ್ ಫ್ಯಾಮಿಲಿಗೆ ಗೊತ್ತಿದ್ದು ಮಾಡೋದು ಇಟ್ ಇಸ್ ಅ ರೈಟ್ ಮೆಸೇಜ್ ಆಲ್ಸೋ. 2 ಗಂಟೆ ಕಾಲ ಥಿಯೇಟರ್ಗಳಲ್ಲಿ ಎಲ್ಲರನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರೋದು, ದಟ್ ಇಸ್ ಅ ಬಿಗ್ ಸಕ್ಸಸ್. ಸೊ ಐ ವಿಶ್ ದ ಎಂಟೈರ್ ಟೀಮ್ ಅಂಡ್ ದ ಮೂವಿ ಎ ಗ್ರ್ಯಾಂಡ್ ಸಕ್ಸಸ್. ಓಕೆ, ಚೆನ್ನಾಗಿ ನಡೀಲಿ. ಸರ್, ಈಗ ಎಷ್ಟೊಂದ್ ಜನ ಹೇಳ್ತಾ ಇದ್ರು ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂತ ಮೂವಿ ಅಂತ. ಇವತ್ತು ಒಬ್ಬರೇ ಬಂದಿದ್ದೀರಾ? ನೆಕ್ಸ್ಟ್ ಫ್ಯಾಮಿಲಿ ಫ್ಯಾಮಿಲಿ? ಓ ಹೌದಾ, ಸೂಪರ್ ಸರ್. ಹಂಗಿದ್ರೆ ನೀವು ಬಂದು ನೋಡಿ ಅಂತ ಹೇಳಿ ನನ್ನ ಮಗಳನ್ನು ಕೂಡ ಕರ್ಕೊಂಡ್ ಬಂದಿದ್ದೆ. ವಾವ್, ಅಮೇಜಿಂಗ್, ಗ್ರೇಟ್ ಜಾಬ್. ವೈಫ್ ಮಗಳು ಇಬ್ರು ಬಂದಿದ್ದಾರೆ. ಐ ಥಿಂಕ್ ಇದರಿಂದ ಮಕ್ಕಳಿಗೂ ಸಹ ಒಂದಿಷ್ಟು ನೀತಿ ಪಾಠ ಇದ್ದೇ ಇರುತ್ತೆ. ಖಂಡಿತ, ಯಾರು ಅವಾಯ್ಡ್ ಮಾಡಬಾರ್ದು, ತಿಳ್ಕೋಬೇಕು. ಒಳ್ಳೇದು, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದೆ ಅಂತ. ಸರ್, ನಂದೊಂದು ಪ್ರಶ್ನೆ, ನೀವು ಹಿರಿಯರಾಗಿರೋದ್ರಿಂದ ಈಗಿನ ಕಾಲದಲ್ಲಿ ಲವ್, ರೊಮ್ಯಾನ್ಸ್ ಆ ತರದ ಫಿಲಂ ಮಧ್ಯದಲ್ಲಿ ಈ ತರದೊಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನೋಡಕ್ ಎಷ್ಟು ಖುಷಿ ಆಗುತ್ತೆ. ಇದು ಒಂದು ವಿ ಶುಡ್ ನಾಟ್ ಕ್ರಾಸ್ ದ ಬೌಂಡ್ರೀಸ್ ದಾಟಬಾರದು. ಯಾಕೆಂದ್ರೆ ಲಾಂಜಿವಿಟಿ ಆಫ್ ಲೈಫ್ ನೋಡ್ಬೇಕು. ಒಂದು ಒಳ್ಳೆ ಜೀವನ ಲಾಂಜಿವಿಟಿ ನೋಡ್ಬೇಕಾದ್ರೆ ದೊಡ್ಡವ್ರ ಕೇಳ್ತಾನೆ ಸರ್, ಅನುಭವ ಮುಂದೆ ಯಾವ್ದಿಲ್ಲ. ಸೊ ಇದು ಒಂದು ಅನುಭವ ಜೊತೆಗೆ ಅವರ ಒಂದು ಆಸೆ, ಮಕ್ಕಳ ಆಸೆ ಮತ್ತೆ ಅನುಭವ ಎರಡು ಮಿಕ್ಸ್ ಆಗಿ ಬಂದಿದೆ ಈ ಮೂವಿಲಿ. ಇಟ್ಸ್ ಎ ಗುಡ್ ಮೆಸೇಜ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಸುದರ್ಶನ್. ಥ್ಯಾಂಕ್ ಯು ಸುದರ್ಶನ್. ಸ್ವಲ್ಪ ಜನ ಹಿರಿಯವರು ನಮ್ ಜೊತೆ ಇದಾರೆ. ಮೇಡಮ್, ಹೇಗ್ ಅನ್ಸ್ತು ಮೂವಿ ನೋಡಿದ್ರಲ್ಲ? ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ. ಏನ್ ಎಲಿಮೆಂಟ್ಸ್ ಇಷ್ಟ ಆಯ್ತು ಮೂವಿಯಲ್ಲಿ? ಅದೇ ಮಕ್ಕಳ ಆಸೆನ ನಾವು ಪೋಷಿಸ್ಬೇಕು, ನಮ್ದೇ ನಡಿಬೇಕು ಅಂತ ಹೇರ್ಬಾರ್ದು. ಕೆಲವು ಕಡೆ ನಮ್ಮ ಸಲಹೆ ಸೂಚನೆಗಳು ಕೊಡ್ಬೇಕೆ ಹೊರತಾಗಿ ನಮ್ಮ ಆಸೆನೆ ಈಡೇರ್ಬೇಕು ಅನ್ನೋ ಹಠ ಮಾಡಬಾರ್ದು. ಮತ್ತೆ ವಿಶೇಷ ಹೇಳಕೋದ್ರೆ ಇದು ಪ್ರತಿಯೊಬ್ಬ ಆರ್ಟಿಸ್ಟು ಎಲ್ಲಾರು ಅವ್ರವ್ರ ಪಾತ್ರ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಒಂದ್ ನಿಮಿಷ ಬಂದು ಹೋಗೋ ಚಲ್ವಿ ಪಾತ್ರ ಕೂಡ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಪರ್ಸನಲಿ ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು? ನನ್ಗೆ ಇವರು ಗಾಯತ್ರಿ ದೇವಿ ಅವರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆ ಸಿನಿಮಾದಲ್ಲಿ ಅವ್ರದ್ದು ಪಾತ್ರನೂ ಚೆನ್ನಾಗಿದೆ, ರೋಲು ಚೆನ್ನಾಗಿದೆ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ಥ್ಯಾಂಕ್ ಯು. ನೋಡಿ ಗೈಸ್, ಸಣ್ಣ ಹುಡುಗರೆಲ್ಲ ಬಂದಿದ್ದಾರೆ. ಸರ್, ಹೇಗಿತ್ತು ಮೂವಿ? ಸರ್, ಸೂಪರ್ ಬಂದಿದೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಮಾತ್ರ ಸೂಪರ್ ಆಗಿ ಬಂದಿದೆ. ಸ್ಟೋರಿ ಚೆನ್ನಾಗಿದೆ, ಚೆನ್ನಾಗಿ ಹೋಗುತ್ತೆ ಸರ್. 100 days ಗ್ಯಾರಂಟಿ ಓಡುತ್ತೆ. ಚೆನ್ನಾಗಿದೆ. ಪುಟ ಎಷ್ಟನೇ ಕ್ಲಾಸು? ನೀನ್ ಎಷ್ಟನೇ ಕ್ಲಾಸು? ಏನ್ ಅರ್ಥ ಆಯ್ತು ಮೂವಿಯಿಂದ? ಮೂವಿ ಚೆನ್ನಾಗಿದೆ, ನಂಗೂ ಗೊತ್ತೆ. ಏನ್ ಅರ್ಥ ಆಯ್ತು ಮೂವಿಯಿಂದ? ಜೀವನದಲ್ಲಿ ಏನಾದ್ರು ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಸೂಪರ್. ನಿಂಗೆ? ನನಗೆ ಅರ್ಥ ಆಗಿದ್ದು, ನಾವೇನು ಕನ್ಸು ಅನ್ಕೊಂಡಿರ್ತೀವಿ ಅಲ್ವಾ, ಆ ಕನ್ಸನ್ನ ಮಾಡಕ್ಕೆ ಯಾರು ನಿರ್ಧಾರ ತಗೊಳಕ್ಕಾಗಲ್ಲ, ನಾವೇ ಅದನ್ನ ನಿರ್ಧರಿಸ್ಬೇಕು. ಸೂಪರ್, ಪ್ರೌಡ್ ಆಫ್ ಯು. ಮೆಚ್ಕೊಂಡ ಮಗನ ನೀನು. ನೀನ್ ಅಣ್ಣನ ಇವನ್ ಅಣ್ಣನ? ನಿನ್ ತಮ್ಮನ? ನಿನ್ ತಮ್ಮ ಅಣ್ಣನ್ಕಿಂತ ಸ್ಮಾರ್ಟ್ ಇದ್ದಾನೆ ನೋಡು. ವೆರಿ ಗುಡ್. ಇಷ್ಟೇ ಒಂದು ಸಿನಿಮಾದ ರಿಯಲ್ ಆಶಯ ಅಂದ್ರೆ ಮಕ್ಕಳ ಟ್ರಾನ್ಸ್ಫರ್ ಮಾಡ್ಬೇಕು. ಮೇಡಮ್, ನಿಮ್ಗೆಲ್ಲ ಹೆಂಗನ್ಸ್ತು? ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿದೆ. ಹಾಯ್ ಬ್ರೋ, ನಮಸ್ಕಾರ. ಹೇಗಿದ್ದೀರಾ? Tell me, how was Namo Venkatesha? Good to see you here. Yes, thank you so much. Namo Venkatesha, as I was told, it could have been done better. And ನನ್ನ ಪ್ರಕಾರ honest opinion ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮೊದಲನೇ ಸತಿ ಫಿಲ್ಮ್ ಮಾಡ್ಬೇಕು ಅಂತ ಹೊರಟಾಗ ಕೆಲವೊಂದಷ್ಟು ತಪ್ಪುಗಳು ಕಾಣಿಸ್ತವೆ.
ಬಟ್ ಹಿ ನೋಸ್ ದ ಕ್ರಾಫ್ಟ್, ಹಿ ಅಂಡರ್ಸ್ಟ್ಯಾಂಡ್ ದಿಸ್ ಕ್ರಾಫ್ಟ್. ಎಮೋಷನ್ಸ್ ನಾಗಿರ್ಬೋದು ಅಂಡ್ ಹೇಳಕ್ ಹೊರಟಿರೋ ವಿಷಯನ ಆಯ್ಕೆ ಮಾಡ್ಕೊಂಡಿದ್ರಲ್ಲ ಸಬ್ಜೆಕ್ಟ್, ಅದಕ್ಕೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು. ಫ್ರಮ್ ದಟ್ ಪಾಯಿಂಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಗಾಟ್ ಸೆನ್ಸ್. ಅಂಡ್ ಅಲ್ಲಿಂದ ಇವರು ಏನ್ ಮಾಡಕ್ ಹೊರಟಿದ್ದಾರೆ, ಇಟ್ ಕುಡ್ ಹ್ಯಾವ್ ಬೀನ್ ಡನ್ ಬೆಟರ್ ಅಂತ ಅನ್ಸುತ್ತೆ. ಸಾಕಷ್ಟು ಟೆಕ್ನಿಕಲಿ ಅಡ್ರೆಸ್ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಅಂಡ್ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಇದೆ, ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಅದ್ಭುತವಾದ ಸಾಂಗ್ ಇದೆ. ದಟ್ ಸಾಂಗ್ ಇಸ್ ಲೈಕ್ ಅದ್ರಲ್ಲಿರುವಂತ ಅರ್ಥ ಬ್ಯೂಟಿಫುಲ್ ಆಗಿದೆ, ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸಾಂಗ್. ಹಿಂದೆ ಏನು ಸಿನಿಮಾಸ್ಗಳು ಬರ್ತಾ ಇದಾವೆ, ಸೊ ದೇ ವರ್ ಆಲ್ ರಾಜ್ಕುಮಾರ್ ಏನ್ ಸಿನಿಮಾಸ್ ಇದೆ, ದೇ ಆರ್ ಆಲ್ ಸ್ಪಿರಿಚುವಲ್, ದೇ ಹ್ಯಾವ್ ಸಮ್ ಕಾಂಟೆಂಟ್, ದೇ ಡೋಂಟ್ ಹ್ಯಾವ್ ಎನಿ ವಲ್ಗ್ಯಾರಿಟಿ. ಬಟ್ ರೈಟ್ ನೌ ದ ಕೈಂಡ್ ಆಫ್ ಸಿನಿಮಾಸ್ ವಿಚ್ ಕಮ್, ದೇ ಹ್ಯಾವ್ ಅ ಲಾಟ್ ಆಫ್ ಮಸಾಲಾ, item song, that this those X elements, right? So in this period of time when these kind of organic films come, how do you think people get driven to the theater? See, basically ಇದು ತುಂಬಾ ಡೀಪ್ ಕ್ವೆಶ್ಚನ್ ಕೂಡ. ಇದನ್ನ ತುಂಬಾ ನೀಟಾಗಿ ಆನ್ಸರ್ ಮಾಡಬೇಕು. ಒಂದೆರಡು ಪದಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಒಂದು ಹೇಳ್ಬೇಕಂತಂದ್ರೆ, ಸಿ ಕಂಟೆಂಟ್ ಆಲ್ವೇಸ್ ಡ್ರೈವ್ಸ್ ಪೀಪಲ್. ಎಮೋಷನಲ್ ಇಂಟೆಲಿಜೆನ್ಸ್ ಯಾರ್ಯಾರಿಗೆಲ್ಲ ಇದೆ ಅಂದ್ರೆ, ಸಿನಿಮಾ ಮಾಡೋರಿಗೆ ಇದು ಬೇಸಿಕ್ಲಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಜನಕ್ಕೆ ತಲುಪಿಸ್ಬೇಕು ಅಂತಾನೆ ಸಿನಿಮಾ ಮಾಡೋದು. ಸೊ ಆ ಜನಕ್ಕೆ ತಲುಪಿಸ್ಬೇಕು ಅನ್ನೋ ದರದಲ್ಲಿ ಒಂದಷ್ಟು ಎಲಿಮೆಂಟ್ಸ್ಗಳು ಮಾಡುತ್ತೆ ಅನ್ನೋ ಫ್ಯಾಕ್ಟರ್ನ ಇಟ್ಕೊಂಡು ಇನ್ಕ್ಲೂಷನ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಸಮ್ಟೈಮ್ಸ್ ದಟ್ ಬಿಕಮ್ಸ್ ಅ ಟೆಂಪ್ಲೇಟ್ ಟು ಪೀಪಲ್. ಸೊ ಆ ತರ ಮಾಡ್ಕೊಂಡು ಹೋಗಿನೇ ತಪ್ಪು ಮಾಡಿರೋದು ಅಂತ ನಂಗೆ ಅನ್ಸುತ್ತೆ. ಇಟ್ ನೀಡ್ ನಾಟ್, ಯು ನೀಡ್ ನಾಟ್ ಹ್ಯಾವ್ ಮಿಕ್ಸ್ ಮಸಾಲಾಸ್ ಆರ್ ವಾಟ್ ಎವರ್ ಇಟ್ ಇಸ್. ವಿಷಯನ ಹೇಳ್ತಿರ್ಬೇಕಾದ್ರೆ ಅದು ಎಷ್ಟು ಕನೆಕ್ಟಿವಿಟಿನ ಜೊತೆಗೆ ಹೆಣಿತಾ ಹೋಗ್ತೀರಿ ಅಷ್ಟು ಚೆನ್ನಾಗಿ ತಲುಪುತ್ತೆ ಅಷ್ಟೇ. ವೆಲ್ ಸಿಂಪಲ್ ಆಸ್ ಇಟ್. ಅಂಡ್ ನಟರಾಗಿರ್ಬೋದು ಅಂಡ್ ತೆಗೆಯೋ ಟೆಕ್ನಿಷಿಯನ್ಸ್, ಅಂದ್ರೆ ಟಾಕಿಂಗ್ ಅಬೌಟ್ ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಶಾರ್ಟ್ಸ್ ಎಲ್ಲ ಪ್ರತಿಯೊಂದು ವಿಚಾರ ಕನ್ವೆ ಆಗುತ್ತೆ. ದೇರ್ ಆರ್ ಸೋ ಮೆನಿ ಅದರ್ ಡೀಟೇಲ್ಸ್. ಈಗ ಲೆಟ್ಸ್ ನಾವು ಹೇಗೆ ಸಮಾಜನ ನೋಡ್ತಾ ಇದೀವಿ, ಸಮಾಜದಲ್ಲಿ ಒಂದೊಂದು ಆಂಗಲ್ ಅಲ್ಲಿ ಒಂದೊಂದ್ ತರ ಕಾಣಿಸ್ತಾ ಇರುತ್ತೆ, ಒಂದೊಂದು ಡಿಸ್ಟೆನ್ಸ್ ಅಲ್ಲಿ ಒಂದೊಂದು ಬ್ಯಾಕ್ ಟಾಪ್ ಅಲ್ಲಿ ಒಂದೊಂದ್ ತರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಅದರದೇ ಆದಂತ ಒಂದು ಅರ್ಥಗಳು ಉಟ್ಕೋತಾ ಹೋಗುತ್ತೆ. ಸೊ ಲೈಕ್ ವೈಸ್ ಈ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ದಟ್ ಇಸ್ ಹೌ ವಿ ಕ್ರಿಯೇಟ್ ಫ್ರೇಮ್ಸ್. ಸೊ ಆ ಫ್ರೇಮ್ಸ್ ಅಲ್ಲಿ ನಾವ್ ಏನ್ ತೋರಿಸ್ತೀವಿ, ಎಷ್ಟು ಕನೆಕ್ಟ್ ಮಾಡ್ತೀವಿ, ಅದನ್ನ ಹೇಳ್ತಾ ಹೋದ್ರೆ ಹೇಳ್ಬೇಕಾಗಿರೋ ವಿಷಯನ ತುಂಬಾ ಆರ್ಗ್ಯಾನಿಕಲಿ ಹೇಳ್ಕೊಂಡು ಹೋಗ್ಬೋದು. ಐ ಥಿಂಕ್ ಲಾಟ್ ಆಫ್ ಪೀಪಲ್ ಆರ್ ಟ್ರೈಂಗ್ ದಟ್. ಇಂಟರ್ವ್ಯೂ ಆಗಿ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಾಕಿಂಗ್ ವಯಲಿನಿಸ್ಟ್ ಡಾಕ್ಟರ್ ಅನೀಶ್ ವಿದ್ಯಾಶಂಕರ್. ಇವಾಗಿನ ನಮೋ ವೆಂಕಟೇಶ ಸಿನಿಮಾ ನೋಡಿದೆ. ಇದರಲ್ಲಿ ನಾನು ವಯಲಿನ್ ಪ್ಲೇ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತ ಶರತ್ ಆರೋಹಣ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅಂಡ್ ಮೂವಿ ತುಂಬಾ ಕಾಮಿಡಿನೂ ಇದೆ, ಸ್ವಲ್ಪ ಸೀರಿಯಸ್ನೆಸ್ ಇದೆ, ಒಂಥರ ಫ್ಯಾಮಿಲಿ ಫಿಲ್ಮ್ ಆಗಿರೋದ್ರಿಂದ ಎಲ್ಲರಿಗೂ ಥಿಯೇಟರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ನಾನು. ತುಂಬಾ ಚೆನ್ನಾಗಿದೆ. 3 ಅವರ್ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಓಕೆ, ನಿಮ್ಗೆ ಏನ್ ಅನ್ಸ್ತು ಇಡೀ ಮೂವಿ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್? ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಡೆಫಿನೆಟ್ಲಿ ಅದು ಮ್ಯೂಸಿಕ್ ಅಂತ ಅನ್ಸ್ತು. ಅಂಡ್ ಆಫ್ ಕೋರ್ಸ್ ಆಕ್ಟಿಂಗ್ ಅಷ್ಟೇನೆ, ಹೊಸಬ್ರಾಗಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಎಲ್ಲರೂ ಆಲ್ಮೋಸ್ಟ್ ಅವ್ರು 110% ಕೊಟ್ಟಿದ್ದಾರೆ. ಅದು ಗೊತ್ತಾಗತ್ತೆ ಮೂವಿಲಿ. ಸೊ ಐ ಥಾಟ್ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಇಸ್ ಡೆಫಿನೆಟ್ಲಿ ದ ಸ್ಕ್ರಿಪ್ಟ್ ಆಸ್ ವೆಲ್ ಆಸ್ ದ ಮ್ಯೂಸಿಕ್. ಓಕೆ, ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಪಾತ್ರವನ್ನ ಮಾಡಿದವರು ನಮ್ ಜೊತೆ ಇದ್ದಾರೆ. ನೋಡಿ ಸರ್, ನಿಮ್ಮ ಪಾತ್ರದ ದೊಡ್ಡ ಫ್ಯಾನ್ ಆಗಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಮಾಡಿದೀರಾ ಸರ್. ಹೇಳಿ, ಹೇಗ್ ಅನ್ಸ್ತು ಅವ್ರ ಪಾತ್ರ? ಸ್ನೇಹಿತರ? ಹೌದು, ಸ್ನೇಹಿತರನ್ನೇ, ಸ್ನೇಹಿತರು, ಜೋಡಿದಾರರು. ಬೋಟಲ್ಲಿ ಪ್ರಯಾಣ ಪಿಕಪ್ ಆಗಿದೆ ಇವ್ರು ಬಂದ್ಮೇಲೆ ಅಂತ ನಾನು ನೋಡಿ, ಪಿಕ್ಚರ್ ಪಿಕಪ್ ಆಗಿದೆ ಅವರಿಂದ ಅಂತ. ಸೂಪರ್. ಹೇಳಿ ಸರ್, ಹೇಗೆ ನಮ್ ನಾಗಣ್ಣ ಬಂದ್ಮೇಲೆ ಪಿಕ್ಚರ್ ಒಂದು ಖುಷಿ ಸಿಕ್ತು. ಅಲ್ಲಿಂದ ಶುರು ಆಗಿದ್ದು. ಅವರೇ ಲಾಸ್ಟ್ ಟ್ವಿಸ್ಟ್ ಕೊಟ್ಟಿದ್ದು. ಅವರೇ ಟ್ವಿಸ್ಟ್ ಕೊಟ್ಟ. ಇಲ್ಲ, ಮತ್ತೆ ನನ್ನ ಮೊಮ್ಮಗನ ಮದುವೆಗೆ ಬಂದು ಅಡ್ಡಿ ಮಾಡಿ ಜಾತಕ ತಗೊಂಬಂದ ಏನ್ ಮಾಡ್ಲಿ, ನಾನು ತಿಳಿಲೇಬೇಕಾಗಿತ್ತು. ಹಾಗಾಗಿ ಸಬ್ಜೆಕ್ಟೇ ಆಗಿದೆ. ಆ ಪಾತ್ರ ನನಗೆ ಬಂದಿದೆ, ಅದು ನನ್ನ ಸೌಭಾಗ್ಯ. ಈ ಚಿತ್ರನ ಎಲ್ಲರೂ ಕನ್ನಡಿಗರು ನೋಡಿ ಹೊಸ ನೋಡ್ಲೇಬೇಕು. ಹೊಸ ಪಿಕ್ಚರ್ ಥಿಯೇಟರ್ ಬಂದು ನೋಡಿದ್ರೆ ನಮ್ಮಂತ ಕಲಾವಿದರು ಬದುಕ್ತಾರೆ. ಹೌದು, ಫ್ಯಾಮಿಲಿ ನೋಡುವಂತ. ಐ ಥಿಂಕ್ ಈ ಸಿನಿಮಾಗ ಒಂದ್ ರೀತಿ ಸೂತ್ರಧಾರಿ ನೀವೇ ಅನ್ಸುತ್ತೆ ಎಂಡಿಗೆ. ಹೌದು, ಹಾಗೆ ಹೇಳಕ್ಕಾಗಲ್ಲ. ನಿರ್ದೇಶಕ ಬಹಳ ಮುಖ್ಯ ಆಗ್ತಾನೆ. ಅವ್ರು ವರ್ಷಾಂತರಗಟ್ಲೆ ಪ್ರಯತ್ನ ಮಾಡಿರ್ತಾರೆ, ಯೋಚನೆ ಮಾಡಿರ್ತಾರೆ. ಒಂದು ಸಿನಿಮಾನ ಕನ್ನಡಿಗರಿಗೆ ಹೇಗೆ ತೋರಿಸ್ಬಹುದು, ಅದಕ್ಕೆ ದುಡ್ಡು ಹಾಕುವ ನಿರ್ಮಾಪಕರು. ಸರ್, ಫಸ್ಟ್ ನಿರ್ಮಾಪಕರು, ಅನ್ನದಾತರು ಅವ್ರು ಗೆಲ್ಬೇಕು. ನಿರ್ದೇಶಕರು, ತಂತ್ರಜ್ಞರು, ನಟವರ್ಗ, ನಾವೆಲ್ಲ ಗೆಲ್ಲೋದು ಒಬ್ಬ ನಿರ್ಮಾಪಕನಿಂದ. ಕರೆಕ್ಟ್. ಕನ್ನಡಿಗರು ಆಶೀರ್ವಾದ. ಒಳ್ಳೆ ಸಿನಿಮಾ ಕೊಟ್ಟಿದೀವಿ. ನಮ್ ನಾಗಣ್ಣ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಎಲ್ಲರೂ ಸೇರ್ಕೊಂಡು. ಈಗ
ಕನ್ನಡದ ಜನತೆ, ಕರ್ನಾಟಕದ ಜನತೆ ನೋಡಿ ಗೆಲ್ಲಿಸಬೇಕು. ನಮ್ಮನ್ನ ಗೆಲ್ಲಿಸಿ ಹೌದು. ಇನ್ನು ಇಂಥ ಅದೇ ಹೊಸ ಹೊಸ ಕಥೆಗಳು, ಸಿನಿಮಾಗಳು ಮಾಡಿ ಸಮಾಜವನ್ನು ಉದ್ಧಾರ ಮಾಡುವಂತ ಸಬ್ಜೆಕ್ಟ್ಗಳು ಬಂದ್ಬಿಟ್ರೆ ಸರ್ ಸಮಾಜ ಉದ್ಧಾರ ಆಗುತ್ತೆ. ಎಲ್ಲರೂ ಸುಖ ಸಂತೋಷದಿಂದ ಇರ್ಬೋದು. ಎಲ್ಲೂ ಅಷ್ಟು ನಂಗಂತೂ ನಾನ್ ಎಂಟ್ರಿ ಆದಾಗ ಒಂದು ಯಾವ್ದೋ ಹಾಡು ಬರ್ತಾ ಇತ್ತು ಸರ್. ಆ ಹಾಡ್ ಸೀನ್ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಹಿಂದೆ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡೋ ತರ ಫೀಲ್ ಬಂತು. ಯಾಕಂದ್ರೆ ಆ ತರದ ಸಿನಿಮಾಗಳು ಈಗ ಬಹಳ ಕಡಿಮೆ ಬರೋದು. ತುಂಬಾನೇ ಕಮ್ಮಿ. ಶರತ್ ಆರೋಹಣ್ ಅಂತ ಅವರು ಸಂಗೀತ ನಿರ್ದೇಶಕರು. ಅದರಲ್ಲಿ ಕ್ಲಾಸಿಕಲ್ ಸಾಂಗ್ ಇದೆ, ರೊಮ್ಯಾಂಟಿಕ್ ಇದೆ, ಡ್ಯೂಯೆಟ್ ಇದೆ, ಒಳ್ಳೊಳ್ಳೆ ಹಾಡುಗಳು. ಆಮೇಲೆ ಒಬ್ಬ ದೊಡ್ಡ ಕವಿಯವರು ಸಾಹಿತ್ಯ ರಚನೆ ಮಾಡ್ಕೊಡ್ತಾರೆ. ಹೇಳುವರಾರು ಕೇಳುವರಾರು ಬಾಳಿನ ಈ ಹಾಡನ್ನ ನಾವು ಎಷ್ಟು ವರ್ಕ್ ಮಾಡಿದೀವಿ, ಎಷ್ಟು ಕಷ್ಟ ಇದೆ. ಯಾಕಂದ್ರೆ ಇಟ್ಸ್ ಎ ಕ್ಲಾಸಿಕಲ್ ಸಾಂಗ್. ಹೌದು. ಐ ಹ್ಯಾವ್ ಟು ಪ್ಲೇ ದ ತಬ್ಲಾ ಅಲಾಂಗ್ ವಿತ್ ಮಲ್ಟಿಟಾಸ್ಕಿಂಗ್. ಲಿಪ್ ಮೂವ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಹಾಡುಗಳನ್ನ ನೆನ್ಪಿಟ್ಕೊಳ್ಬೇಕು, ಆಕ್ಟಿಂಗ್ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು, ಮಾಡಿಸ್ತಾರಲ್ಲ ಸರ್. ಸೊ ನಿರ್ದೇಶಕರು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಯೋಚನೆ ಮಾಡಿರ್ತಾರೆ, ಆ ವರ್ಕ್ ತೆಗಿತಾರೆ. ಹಾಗಾಗಿ ನಮಗೆ ಸಂತೋಷ ಆಗುತ್ತೆ. ಅದು ಕನ್ನಡಿಗರಿಗೆ, ಪ್ರೇಕ್ಷಕರಿಗೆ ಖುಷಿ ಆಗೋದ್ರಿಂದ ನಮ್ಗೆ ಅದರಿಗಿಂತ ಸಂತೋಷ ಇನ್ನೇನು ಇಲ್ಲ ಸರ್. ಮತ್ತೆ ಹೇಳ್ತೀನಿ, ಕನ್ನಡಿಗರು ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಲೇಬೇಕು. ಕನ್ನಡ ಯಾರು ಕಡಿಮೆ ಇಲ್ಲ, ಒಂಚೂರು ಅಶ್ಲೀಲತೆ ಇಲ್ಲ. ಅದೇ ಸರ್, ನಾನು ಅದಕ್ಕೆ ಹೇಳಿರೋದು. ಬಂದು ಕೂತ್ಕೊಂಡು ನೋಡುವಂತದ್ದು ಎಲ್ಲೂ ಯಾರಿಗೂ ಬೇಜಾರಾಗಲ್ಲ. ವಯಸ್ಸಾಗಿರೋರಿಗೆ, ಚಿಕ್ಕ ಮಕ್ಕಳು ಎಲ್ರಿಗೂ ಜಾಲಿಯಾಗಿರುತ್ತೆ ಸರ್. ಈಗ ಲೋಕವೆಲ್ಲ ಕೆಲವು ಕಡೆ ಅಶ್ಲೀಲತೆ ಇದ್ದು ಅಲ್ಲಿ ಸಿನಿಮಾಗಳು ರನ್ ಆಗ್ತಾ ಇರ್ಬೇಕಾದ್ರೆ ಅಶ್ಲೀಲತೆಯೇ ಇಲ್ಲದ ಒಂದು ಸಿನಿಮಾ, ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋದನ್ನ ಪ್ರೂವ್ ಮಾಡುವಂತ ಒಂದು ಸಿನಿಮಾಗೆ ಜನ ಗೆಲ್ಸದೆ ಇನ್ಯಾವ್ದು ಸರ್ ಗೆಲ್ಸ್ತಾರೆ ಅಲ್ವಾ? ಸಮಾಜ ಉದ್ಧಾರ ಆಗುವ ನಿಟ್ಟಿನಲ್ಲಿ ನಮ್ದು ಒಂದು ವಲ್ಗರಿಟಿ ಇಲ್ಲ, ಮಚ್ಚಿಲ್ಲ, ಕತ್ತಿ ಇಲ್ಲ, ಪಿಸ್ತೂಲ್ ಇಲ್ಲ. ಒಳ್ಳೆ ಬರೀ ಕಂಟೆಂಟ್ ಬೇಸ್ಡ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಸಂಗೀತ ಪ್ರಧಾನ, ಕೊಟ್ಟಿಗೆ ಹರಿದಂತ ಒಳ್ಳೆ ಜಾಗ, ಪ್ರೀತಿ, ಭಾವನೆ, ಭಾವಗಳು, ಎಲ್ಲಾ ಭಾವನೆಗಳು ಇವೆ. ಎಮೋಷನ್ ಇದೆ, ನವರಸಗಳು ಇವೆ, ಸಂಗೀತ ಇದೆ, ನವರಸಗಳು ಇವೆ, ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಚಿತ್ರ ಗೆಲ್ಲೇಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಬಹಳ ನಂಬಿಕೆ ಇದೆ ಸರ್, ಕನ್ನಡಿಗರು ಗೆಲ್ಲಿಸ್ತಾರೆ ಅಂತ ಬಹಳಷ್ಟು. ನನಗೂ ಅಷ್ಟೇ. ನಿಮ್ಮ ಆಶಯದಂತೆ ಸಿನಿಮಾ ಗೆಲ್ಲಿ, ನಾನು ಸಹ ಅದನ್ನೇ ಬಯಸ್ತೀನಿ.